ಕರ್ನಾಟಕವನ್ನು ನಾನು ಅಪೂರ್ವ ರಾಘವೇಂದ್ರ. ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ. ದೇವನಹಳ್ಳಿ ತಾಲೂಕು ವರದಿ. ಯಲಿಯೂರು ಗ್ರಾಮ ಪಂಚಾಯಿತಿಯಲ್ಲಿ ನೂತನ ಅಧ್ಯಕ್ಷರು, ಉಪಾಧ್ಯಕ್ಷರು ಪಂಚಾಯಿತಿಯಲ್ಲಿ ಅಧಿಕಾರ ಸ್ವೀಕಾರ ನಡೆಸಿದ ಸುದ್ದಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಯಲಿಯೂರು ಗ್ರಾಮ ಪಂಚಾಯಿತಿಗೆ ಇತ್ತೀಚೆಗಿನ ದಿನಗಳಲ್ಲಿ ಅಧ್ಯಕ್ಷ, ಉಪಾಧ್ಯಕ್ಷ ಸ್ಥಾನಗಳಿಗೆ ಚುನಾವಣೆ ನಡೆದ ಚುನಾಯಿತರು ಇಂದು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರುಗಳಾಗಿ ಅಧಿಕಾರವನ್ನು ಸ್ವೀಕರಿಸಿದರು. ಇದೇ ಸಂದರ್ಭದಲ್ಲಿ ಯಲಿಯೂರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ಆಂಜಿನಮ್ಮ ನಾರಾಯಣಸ್ವಾಮಿ, ನೂತನ ಉಪಾಧ್ಯಕ್ಷೆ ಪ್ರಿಯಾಂಕಾ ಮೋಹನ್, ಸದಸ್ಯರುಗಳಾದ ನೇತ್ರಾವತಿ ಮಂಜುನಾಥ್, ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ರೂಪಾ ಚಿಕ್ಕಣ್ಣ, ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರಾದ ಪೂಜಪ್ಪ, ಲಕ್ಷ್ಮೀ ನರಸಮ್ಮ, ನಾಗೇಶ್, ಮಾಜಿ ಉಪಾಧ್ಯಕ್ಷೆ ಹಾಲಿ ಸದಸ್ಯೆ ಪವಿತ್ರ ಸೋಮಶೇಖರ್, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರಾದ ಜೆಕೆ ಹನುಮಂತಪ್ಪ, ಟಿಎಪಿಎಂಸಿಎಸ್ ಮಾಜಿ ಅಧ್ಯಕ್ಷ ನಾರಾಯಣಸ್ವಾಮಿ, ಯಲಿಯೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಪ್ರಭಾಕರ್, ಮಾಜಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುನಿಯಪ್ಪ, ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ವಿ ಮುನಿಯಪ್ಪ, ಮಾಜಿ ಸದಸ್ಯ ಚಿಕ್ಕನರಸಪ್ಪ, ಗೋಕರೆ ಮುಖಂಡರುಗಳಾದ ಸುಬ್ಬಣ್ಣ, ರಾಜಕುಮಾರ್, ಮೂರ್ತಿ, ಮುರಳಿ, ತಮ್ಮೇನಹಳ್ಳಿ ಗ್ರಾಮಸ್ಥರುಗಳಾದ ಮುನಿದೊಡ್ಡಪ್ಪ, ಎಂ ಮೂರ್ತಿ, ಶ್ರೀರಾಮ್, ಆರ್ ಆಂಜಿನಪ್ಪ, ಗಂಗಾಧರ್, ಶ್ರೀರಾಮ್, ರಾಮಾಂಜಿನಪ್ಪ, ರವಿ ಡಿ ಪ್ರೇಮ್, ಮುನಿಯಪ್ಪ, ವೆಂಕಟೇಶ್ ಆರ್, ಮೈಲಾರಪ್ಪ, ಜಗದೀಶ್, ನಾಗರಾಜಪ್ಪ ಹಾಗೂ ಪಂಚಾಯಿತಿ ಅಭಿವೃದ್ಧಾಧಿಕಾರಿ ಮಂಜುನಾಥ್, ಕಾರ್ಯದರ್ಶಿಗಳಾದ ಮೋಹನ್ ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಈ ಸಂದರ್ಭದಲ್ಲಿ ಹಾಜರಿದ್ದರು. ನೂತನ ಅಧ್ಯಕ್ಷೆ ಆಂಜಿನಮ್ಮ ನಾರಾಯಣಸ್ವಾಮಿ ಅಧಿಕಾರವನ್ನು ವಹಿಸಿಕೊಂಡು ಮಾತನಾಡಿದರು. ಯಲಿಯೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಎಲ್ಲ ಮುಖಂಡರು, ಊರಿನ ಮುಖಂಡರು ಹಾಗೂ ಎಲ್ಲ ಸಿಬ್ಬಂದಿವರು ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಮುಖಂಡರು ಬಂದು ಇದೊಂದು ಸ್ವೀಕಾರವನ್ನು ನನ್ನ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ಅವರೆಲ್ಲ ಹೃದಯಪೂರ್ವಕವಾಗಿ ನನ್ನನ್ನು ಇದು ಮಾಡಿದ್ದಕ್ಕಾಗಿ ನಾನು ಅವ್ರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ. ಹಾಗೂ ಎಲ್ಲ ನಮ್ಮ ಮೂಲಭೂತ ಸೌಕರ್ಯಗಳೆಲ್ಲ ಮಾಡ್ತೀನಿ. ಎಲ್ಲ ಸದಸ್ಯರುಗಳನ್ನು ಒಂದುಗೂಡಿಸಿ ಒಟ್ಟಾಗಿ ಯಾವ ಪಕ್ಷಭೇದ ಮಾಡದೆ ನಾವೇನು ಕೆಲಸ ನಮ್ಮ ಅವಧಿ ಮುಗಿಯೋ ತನಕ ನಾವೇನು ಮಾಡಬೇಕೋ ಅವ್ರ ತಲೆ ಬಾಗಿ ನಾವು ನಮ್ಮ ಕೆಲಸವನ್ನು ಮುಗಿಸ್ತೀವಿ. ಅವ್ರ ಮನೆ ಏನೇ ಕಷ್ಟ ಇದ್ರೂ ಅವ್ರು ಏನೇ ಕಷ್ಟ ಇದ್ದರೂ ನಾವು ಸ್ಪಂದಿಸಿ ನಮ್ಮ ಕೆಲಸವನ್ನು ಮುಗಿಸಿ ನಮ್ಮ ಅವಧಿ ಮುಗಿಯೋವರೆಗೂ ಯಾರಿಗೂ ಎದುರಿಲ್ದಿದ್ದಂಗೆ ಅವ್ರ ತಲೆ ಬಾಗಿ ಕೆಲಸ ಮಾಡ್ತೀವಿ. ನೂತನ ಉಪಾಧ್ಯಕ್ಷೆ ಪ್ರಿಯಾಂಕಾ ಮೋಹನ್ ಅಧಿಕಾರವನ್ನ ವಹಿಸಿಕೊಂಡು ಮಾತನಾಡಿದರು. ನಾವು ಗೋಕರೆಯಲ್ಲಿ ಆಯ್ಕೆ ಆಗಿದ್ದೇವೆ ಸದಸ್ಯರಾಗಿ. ಯಲಿಯೂರು ಗ್ರಾಮ ಪಂಚಾಯಿತಿಯಾಗಿ ನೂತನವಾಗಿ ಉಪಾಧ್ಯಕ್ಷರಾಗಿದ್ದೇನೆ. ನಮ್ಮ ಸದಸ್ಯರು ಏನು ಸದಸ್ಯರಿದ್ದಾರೋ ಹಾಗೂ ಸಿಬ್ಬಂದಿವರೆಗೂ JDS ಮುಖಂಡರಿಗೂ ನಾನು ಸ್ಪಂದಿಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ.